ಈ ಅಶಾಂತಿಯಾದ ದೇಹ ನಿಮ್ಮ ಮಣ್ಣಿನಲ್ಲಿ, ನಿಮ್ಮ ವಾಸದ ಮನೆಯ ಮಣ್ಣಿನಲ್ಲಿ, ಅದು ಬಾಡಿಗೆ ಇರ್ಬೋದು, ಸ್ವಂತ ಇರ್ಬೋದು, ಏನೇ ಆಗಿರ್ಬೋದು, ಆ ಮಣ್ಣಿನಲ್ಲಿರ್ತಕ್ಕಂತಹ ರಹಸ್ಯವೇ ನಿಮ್ಮ ದೇಹದ ಮೇಲೆ ನಡೀತಾ ಇರ್ತಕ್ಕಂಥ ಪ್ರತಿಕ್ರಿಯೆ ಅಂತಕ್ಕಂಥ ವಿಚಾರವನ್ನು ತಿಳ್ಕೊಂಡಾಗ ಶಾಂತಿ ಇಲ್ಲ ಅಂದರೆ ನೀವು ಮನೆ ಬಗ್ಗೆ ಸ್ವಲ್ಪ ನೀವು ತೀರ್ಮಾನ ತಗೋಬೇಕು. ಏನು ತೀರ್ಮಾನ ಅಂತ ಇವತ್ತು ವಿಚಾರವನ್ನು ಹೇಳೋಣ. ತದನಂತರ ನೀವು ತೀರ್ಮಾನ ತಗೊಳ್ಳೋ ಪ್ರಯತ್ನ ಮಾಡಿ. ಮನೆ ಸರಿ ಇಲ್ಲ ಬಿಟ್ಬಿಡಿ, ನಿಮ್ಮ ಟೈಮ್ ಚೆನ್ನಾಗಿಲ್ಲ ಪೂಜೆ ಮಾಡಿಬಿಡಿ, ಇದೆಲ್ಲ ಒಂದು ಸೈಡ್ಗಿಡಿ. ಇದು ಮಾಮೂಲಿ ಇದ್ದದ್ದೇ, ಇದು ಹೊಸದೇನಲ್ಲ. ಅದಲ್ಲ ವಿಚಾರ. ನೀವೇ ನಿಮ್ಮ ದೇಹದ ಬಗ್ಗೆ ತಿಳ್ಕೊಳ್ಳೋ ಬಗೆ ಹೇಗೆ, ಅದು ನಿಮ್ಮ ಮನೆಯಲ್ಲಿರುವ ಮಣ್ಣಿನ ಶಕ್ತಿ ಇದ್ದಾಗ ಏನು, ಇಲ್ಲದಿದ್ದಾಗ ಏನು, ಅದನ್ನು ನೀವು ತಿಳ್ಕೊಳ್ಳೋದು. ಇದು ಬೇರೆಯವ್ರಿಗೆ ಹೇಳೋಕ್ಕಾಗಲ್ಲ, ಅದು ನೀವೇ ತಿಳ್ಕೊಬೇಕು. ಯಾಕೆಂದರೆ ಅವ್ರ ಮನೆಯಲ್ಲಿರ್ತಕ್ಕಂಥ ಶಕ್ತಿ ಅವರೇ ತಿಳ್ಕೊಬೇಕು. ಇದನ್ನು ಶಾಸ್ತ್ರ ಹೇಳೋರು, ಪುರೋಹಿತರು ಯಾರ ಕಾಲೂ ಹೇಳೋಕ್ಕಾಗಲ್ಲ. ಆ ಕಾರಣದಿಂದಾಗಿ ನೀವೇ ಇದನ್ನು ಕಂಡುಹಿಡ್ಕೋಬೇಕಂದ್ರೆ, ನಿಮಗೆ ಮನಃಶಾಂತಿ ಇಲ್ಲ, ನಿಮ್ಮ ದೇಹ ನಿಮ್ಮ ಸಪೋರ್ಟ್ ತಗೋತಾ ಇಲ್ಲ ಅಂದರೆ, ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಒಂದು ಹಲವಾರು ರೀತಿಯಲ್ಲಿ ಅಂತಕ್ಕಂಥ ನೀವೇನೇನು ಅಂದ್ಕೊಂಡಿದ್ದೀರೋ ಅದೆಲ್ಲವೂ ಅಲ್ಲೇ ಇದೆ, ಅದು ಮಣ್ಣಿನ ಅಂಶದಲ್ಲಿ ಇದೆ ಅಂತ ತಿಳ್ಕೊಂಡ್ರೆ ಸಾಕು. ಹಾಗಂತ ನಾವು ಏನೆಲ್ಲ ಒಡೆದಾಕ್ಬಿಟ್ಟು ಹೊಸ್ದಾಗಿ ಮಣ್ಣು ಹಾಕೋಕ್ಕಾಗತ್ತಾ ಅಥವಾ ಮಣ್ಣು ತೆಗೆದಾಕೋಕ್ಕಾಗತ್ತಾ ಅಂತ ಅಂದ್ಕೋಬೇಡಿ. ವಿಚಾರವನ್ನು ಮೊದಲು ತಿಳ್ಕೊಳ್ಳಿ, ಆಮೇಲೆ ಪ್ರಯತ್ನ ಮಾಡ್ತಕ್ಕಂಥ ವಿಷಯಕ್ಕೆ ನಾವು ಮುಂದಕ್ಕೆ ಹೋಗೋಣ.